ದೇಹ ನಡಿಬೇಕಾದ್ರೆ ಶ್ವಾಸೋಚ್ಛ್ವಾಸದ ಎಷ್ಟು ಅವಶ್ಯಕತೆ ಐತೋ, ಅನ್ನ ನೀರ ಆಶ್ರಯ ಇವುಗಳಿಗಿಂತಲೂ ಮೊದಲು ಪ್ರಾಣವಾಯುದ ಎಷ್ಟು ಅವಶ್ಯಕತೆ ಐತೋ, ಒಂದು ಕ್ಷಣ ಪ್ರಾಣವನ್ನು ಬಂದ್ ಮಾಡಿ ಹೆಂಗೆ ತಡ್ಪಡಿಸ್ತಾನೋ ಹಂಗೆ ಧರ್ಮದಿಂದ ದೂರ ಆಗಿರ್ತಕ್ಕಂಥ ವ್ಯಕ್ತಿ ತಲ್ಲಡಿಸ್ತಾನೆ. ಧರ್ಮ ಇರಲಿಲ್ಲ ಅಂದ್ರೆ ನಮ್ಮ ದೇಶ ಬದುಕಲಂಗಿಲ್ಲ. ನೀರಿನಲ್ಲಿ ಹರಿಯುವ ಧರ್ಮ ಐತಿ, ಭೂಮಿಯಲ್ಲಿ ಹಿಡಿಯುವ ಧರ್ಮ ಐತಿ, ಹೂವಿನೊಳಗೆ ಅರಳು ಧರ್ಮ ಐತಿ, ಹಣ್ಣಿನೊಳಗೆ ರುಚಿ ಮಾಧುರ್ಯ ಕೊಡೋ ಧರ್ಮ ಐತಿ, ಆಕಳಲ್ಲಿಗೆ ಹಾಲು ಕೊಡೋ ಧರ್ಮ ಐತಿ. ಹಂಗೆ ಮನುಷ್ಯ ಧರ್ಮ ಒಂದೈತಿ. ಯಾವ ಧರ್ಮ ಮನುಷ್ಯನಂತಂದ್ರೆ ನಾನು ಯಾರು, ನಾನು ಯಾತಕ್ಕಾಗಿ ಬಂದೀನಿ, ನಾನೇನು ಮಾಡ್ಲಿಕ್ಕೆ ಹತ್ತೀನಿ, ನನ್ನ ಸ್ವರೂಪ ಏನು ಅನ್ನತಕ್ಕಂಥ ತಿಳ್ಕೊಳ್ಳೋದೇ ಧರ್ಮ. ಎಲ್ಲ ಪ್ರಾಣಿಗಳು ನನಗೇನು ಬೇಕಾಗತ್ತಲ್ಲ, ಎಲ್ಲ ಜೀವರಾಶಿಗಳು ಬೇಕಾಗ್ಯಾವತ್ತನ್ನು ನನಗೆ ಹಸಿವಾಗೈತಂದ ಇನ್ನೊಬ್ರು ಹಸಿವಾಗೈತಿ, ನನಗೆ ನೀರಡಿಕಾಗೈತಂದ ಇನ್ನೊಬ್ಬ ಪ್ರಾಣಿ ಪಶು ಪಕ್ಷಿ ಹಸಿವಾಗೈತಿ, ನಾನು ಬದುಕಬೇಕಂತಂದಾಗ ಬದುಕತಕ್ಕಂಥ ಒಂದು ಆಶೆ ಅವ್ರಿಗೆ ಐತಿ. ಅದಕ್ಕೆ ಜಿಯೋ ಅವ್ರ ಜೀನೇ ದೋ ಅನ್ನತಕ್ಕಂಥ ಇದೇ ಧರ್ಮ ಹೇಳ್ತತಿ. ಅದಕ್ಕೆ ಧರ್ಮ ಅಂದ್ರೆ ಧಾರಣ ಮಾಡೋದೇ ಧರ್ಮ. ಅದಕ್ಕಾಗಿ ನಾವು ಪರಮಾತ್ಮನ ನಮ್ಮಲ್ಲಿ ಧರಿಸಿಕೊಳ್ಳುವುದೇ ಧರ್ಮ. ಅವನು ಬಿಟ್ಟಿವಂದ್ರೆ ಉಳಗಾಲಿಲ್ಲ.